ರಕ್ತ ಮ್ಯಾಜಿಕ್ ಎಂದರೇನು? ಬ್ಲಡ್ ಮ್ಯಾಜಿಕ್ ಅತ್ಯಂತ ಶಕ್ತಿಶಾಲಿ ಸಾಧನವಾಗಿದೆ. ರಕ್ತವೇ ಜೀವನದ ಸಾರ. ಅದರೊಳಗೆ ಜೀವಶಕ್ತಿ ಮತ್ತು ನೀವು ಅದನ್ನು ಸೆಳೆದ ಯಾವುದಾದರೂ ಆತ್ಮ. ಮ್ಯಾಜಿಕ್ನಲ್ಲಿ ಅದನ್ನು ಬಳಸಿಕೊಳ್ಳುವುದು, ಅದನ್ನು ಮಂತ್ರದ ಶಕ್ತಿಯ ಮೂಲವನ್ನಾಗಿ ಮಾಡುವುದು ದೊಡ್ಡ ಫಲಿತಾಂಶಗಳನ್ನು ನೀಡುತ್ತದೆ. ರಕ್ತದ ಮ್ಯಾಜಿಕ್ ಅನ್ನು ಯಾವುದೇ ಫಲಿತಾಂಶಕ್ಕೆ ಬಳಸಬಹುದು, ಆದರೆ ಮ್ಯಾಜಿಕ್ನಲ್ಲಿ ರಕ್ತದ ಬಳಕೆ ಯಾವಾಗಲೂ ಸೂಕ್ತವಲ್ಲ ಅಥವಾ ಅಗತ್ಯವಿರುವುದಿಲ್ಲ. ಇದು ಯಾವುದೇ ಕಾಗುಣಿತವನ್ನು ಹೆಚ್ಚು ಸಶಕ್ತಗೊಳಿಸುತ್ತದೆ. ಆದರೆ ಕೆಲವು ಮಂತ್ರಗಳು ರಕ್ತರಹಿತವಾಗಿರುವುದು ಉತ್ತಮ. ರಕ್ತದೊಂದಿಗೆ ಕೆಲಸ ಮಾಡುವ ಆರೋಗ್ಯ ಕಾಳಜಿಯನ್ನು ಮೀರಿ ರಕ್ತದಿಂದ ನೇಯ್ದ ಮ್ಯಾಜಿಕ್ ಶಾಶ್ವತವಾಗಿರುತ್ತದೆ. ನೀವು ಅದನ್ನು ರದ್ದುಗೊಳಿಸಲು ಪ್ರಯತ್ನಿಸುತ್ತಿದ್ದರೆ ನಿಮಗೆ ತುಂಬಾ ಕಷ್ಟವಾಗುತ್ತದೆ. ರಕ್ತದಿಂದ ಸರಿಯಾಗಿ ಮಾಡಿದ ಶಾಪಗಳು ತಲೆಮಾರುಗಳವರೆಗೆ ಉಳಿಯಬಹುದು. ನಿಮ್ಮ ರಕ್ತದೊಂದಿಗೆ ಏನನ್ನಾದರೂ ಉಚ್ಚರಿಸುವುದು ನಿಮ್ಮನ್ನು ಅದಕ್ಕೆ ಜೋಡಿಸುತ್ತದೆ. ನಿಮ್ಮ ಜೀವನದ ಸಾರವನ್ನು ಕಾಗುಣಿತದಲ್ಲಿ ಇರಿಸಲಾಗುತ್ತದೆ ಮತ್ತು ಕೋರ್ನಲ್ಲಿ ಸುಡಲಾಗುತ್ತದೆ. ರಕ್ತದ ಶಾಪಗಳು ಮರುಕಳಿಸುತ್ತವೆ ಎಂದು ಅನೇಕ ವಲಯಗಳು ನಿಮಗೆ ಹೇಳುತ್ತವೆ, ಆದರೆ ಎಲ್ಲಾ ಶಾಪಗಳು ಮರುಕಳಿಸುತ್ತವೆ ಎಂದು ಹೇಳುವ ಅದೇ ವಲಯಗಳು. ನಿಮ್ಮ ಕೌಶಲ್ಯವು, ಮುಖ್ಯವಾಗಿ ನಿಮ್ಮ ಕಾಗುಣಿತವು, ನಿಮ್ಮ ಮೇಲೆ ತಿರುಗುತ್ತದೆಯೇ ಅಥವಾ ಇಲ್ಲವೇ ಎಂಬುದನ್ನು ನಿರ್ಧರಿಸುತ್ತದೆ. ಬ್ಲಡ್ ಮ್ಯಾಜಿಕ್ ಅನ್ನು ಎಚ್ಚರಿಕೆಯಿಂದ ಬಳಸಬೇಕು. ಇದು ವಿಲ್ಲಿ ನಿಲ್ಲಿಯನ್ನು ಬಳಸಬೇಕಾದ ವಿಷಯವಲ್ಲ. ಯಾವುದನ್ನಾದರೂ ಮಾಡುವ ಮೊದಲು ಅದು ಮಾಡಬೇಕಾದದ್ದು ಅಥವಾ ಮಾಡಬೇಕು ಎಂದು ನಿರ್ಧರಿಸಿ. ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಏಕೆಂದರೆ ಮುಂದಿನ ವಿಡಿಯೋವನ್ನು ಮಾಡಲು ನಮಗೆ ತುಂಬಾ ಅನುಕೂಲಕರವಾಗಿರುತ್ತದೆ. ನನ್ನ ಚಾನೆಲ್ ಚಂದಾದಾರರಾಗಿ ನಾವು ನಿಮಗಾಗಿ ಹೊಸ ಸಲಹೆಗಳನ್ನು ತರುತ್ತೇವೆ.